ಎದ್ದೇಳು ಮಂಜುನಾಥ ಎದ್ದೇಳಲ. ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇದು ನನ್ನ ಡೇ 21 ಆಫ್ ಮೈ ಮಿನಿ ಬ್ಲಾಗ್ ಚಾಲೆಂಜ್. ಇವತ್ತು ಬೆಳಗ್ಗೆ ಲೇಟಾಗಿ ಎದ್ದೋಲ್ದೆ, ಯಾಕಂದರೆ ನಮ್ಮ ಕೋಕೋ ಲೇಟಾಗಿ ಎದ್ದೋಲ್ದ. ಆದರೆ ಅಲಾರಾಮ್ ಕೂಡ ಇಕ್ಕಿದ್ದಿಲ್ಲ. ಸೊ ನನ್ನ ಫ್ರೆಂಡ್ಸ್ ಬಂದರು, ಅವ್ರ ಜೊತೆ ಮಾತಾಡ್ತಾ ಬಸ್ ಹತ್ಕೊಂಡು ಹೋದೆ. ಎಲ್ಲಿಗೆ ಅಂದರೆ ಕ್ರಿಕೆಟ್ ಆಡೋಕ್ಕೆ ಗ್ರೌಂಡ್ಗೆ ಹೋಗ್ತಾಯಿದ್ರಿ. ಇವ್ರ ಹತ್ರ ಕ್ರಿಕೆಟ್ ಕಿಟ್ ಇತ್ತು. ನಾನು ಕ್ರಿಕೆಟ್ ಕಿಟ್ ಹಾಕೊಂಡು ಸುಮ್ಮನೆ ಪೋಸ್ ಕೊಟ್ಟೆ. ಮಕ್ಕ ಚೆನ್ನಾಗಿ ಬಂದಿಲ್ಲ. ಏನೋ ಪೆಪ್ಸಿನೋ ಇಲ್ಲ ನಾರ್ಮಲ್ ಬಾಲಲ್ಲಿ ಹಾಕ್ತಾರೆ ಅಂತ ಅಂದ್ಕೊಂಡೆ. ಸೀದಾ ಲೆದರ್ ಬಾಲಲ್ಲಿ ಹಾಕಿದ್ರು. ಆದರೂ ಒಂದು 3-4 ಬಾಲ್ ಹೊಡೆದೆ. ಸೊ ಮಧ್ಯಾಹ್ನ 1:30 ಕೂಡ ಹಾಗೆ ಹೋಯ್ತು. ಸೊ ಬಸ್ ಹತ್ಕೊಂಡು ಮನೆ ಕಡೆ ಹೊಟ್ಟೆ. ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಎಲ್ಲಿಗೂ ಇಲ್ಲ, ಅಸೈನ್ಮೆಂಟ್ಸ್ ಬರಿಬೇಕಿತ್ತು. ಹಾಗೆ ಬಿಸಿಲಿದ್ದ ಕಾರಣ ಆಚೆನೂ ಹೋಗೋಕ್ಕಾಗಿಲ್ಲ. ಸೊ ವಾಪಸ್ ಅಸೈನ್ಮೆಂಟ್ಸ್ ಬರ್ಕೊಂಡು ಕೂತೆ. 1.5 ಅವರ್ ಅಲ್ಲೇ ಆಗೋಯ್ತು. ಹಾಗೆ 5 ಗಂಟೆ ಕೂಡ ರೆಡಿ ಆಗಿಬಿಟ್ಟು ಸೈಕಲ್ ಎತ್ಕೊಂಡು ಹೊರಟೆ. ಹೋಗ್ತಾ ದಾರಿಯಲ್ಲಿ ಮಳೆ ಕೂಡ ಹನಿ ಇರ್ತಾಯಿತ್ತು. ಟ್ಯೂಷನ್ಗೆ ಹೋಗ್ಲಾ ಬೇಡ ಅಂತಿದ್ದೆ. ಸೊ ಒಂದೇ ಮನಸ್ಸಲ್ಲಿ ಹೋಗೇ ಬಿಟ್ಟೆ. ಸೊ ಟ್ಯೂಷನ್ಗೆ ಹೋಗ್ತಾ ದಾರಿಯಲ್ಲಿ ನಾನು 1/2 ಅವರ್ ಆಫ್ ಸೈಕ್ಲಿಂಗ್ ಕೂಡ ಕಂಪ್ಲೀಟ್ ಆಯಿತು. ಟ್ಯೂಷನ್ ಮುಗಿಸ್ಕೊಂಡ್ಬಂದೆ. ನನ್ನ ಫ್ರೆಂಡ್ ಕೂಡ ಬಂದ. ಅವನ ಜೊತೆ ಮಾತಾಡ್ತಾ ನಾನು 1 ಅವರ್ ಆಫ್ ವಾಕಿಂಗ್ ಕೂಡ ಕಂಪ್ಲೀಟ್ ಆಯಿತು. ಆಮೇಲೆ ನನ್ನ ತಮ್ಮ ಕೂಡ ಬಂದ. ಅವನ ಜೊತೆ ಮಾತಾಡ್ತಾ ಚಾಟ್ಸ್ ತಿನ್ನೋಕೆ ಹೋದ್ರಿ. ಚಾಟ್ಸ್ ತಿನ್ಕೊಂಡು ಮನೆಗೆ ಬರ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಕೋಕೋ ನಮ್ಮ ಮನೆಯಿಂದ ಅಂದರೆ 2nd ಫ್ಲೋರಿಂದ ಕಾಂಪೌಂಡ್ ತನಕ ನಡ್ಕೊಂಡು ಬಂದೇ ಬಿಟ್ಟಿತ್ತು. ಹೇಗೆ ಬಂತಂತಾನೆ ಗೊತ್ತಾಗಿಲ್ಲ. ಸೊ ಅದನ್ನು ಎತ್ಕೊಂಡು ಹೋಗಿ ಮನೆ ಕಡೆ ಮೆಟ್ಲಿಂದ ಇಳಿಬೇಡ್ದು ಅಂತ ನಿಮಗೂ ಏನಾರು ಐಡಿಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ಹಾಗೆ ಮನೆಗೆ ಬಂದೆ. ನಮ್ಮಮ್ಮ ಜ್ಯೂಸ್ ಮಾಡಿಕೊಟ್ರು, ವಾಟರ್ ಮೆಲನ್ದು. ಕುಡಿತಾ ಆಚೆ ನೋಡ್ಕೊಂಡಿದ್ದೆ. ಮಳೆ ಕೂಡ ಬರ್ತಾಯಿತ್ತು, ತಣ್ಣಗೆ ಗಾಳಿ ಇತ್ತು. ಹಾಗೆ ಮಲ್ಕೊಂಡ್ಬಿಟ್ಟೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ನಾಳೆ ಸಿಕ್ಕೋಣ. ಬಾಯ್. ಹಾಗೆ ಒಂದು ರೀಲ್ ಹಾಕಿ ನೋಡೋದು